ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಚಿವ ಜಮೀರ್ ಅಹಮದ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೆಲ್ಲ ನಮ್ಮ ಕೈಲಿಲ್ಲ, ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದು ಹೈಕಮಾಂಡ್ ತೀರ್ಮಾನ. 2028ರವರೆಗೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಜಮೀರ್ ಅವರ ಹೇಳಿಕೆ. ಸಿಎಂ ಬದಲಾವಣೆ ಮಾಡಲೇಬೇಕು ಅಂದರೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. DCM DKಶಿ ದೆಹಲಿ ಭೇಟಿ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಅವರು KPCC ಅಧ್ಯಕ್ಷರ್ರಿ, ಪಾರ್ಟಿ ವಿಚಾರಕ್ಕೆ ಹೋಗ್ತಿರ್ತಾರೆ, ಅದ್ರಲ್ಲೇನು ಆಶ್ಚರ್ಯ ಏನಿಲ್ಲ, ದೆಹಲಿಗೆ ಆಗಾಗ ಹೋಗೋದು ಸಹಜ ಅಂತ ಜಮೀರ್ ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ. ಗೊತ್ತಿಲ್ಲ, ಬಂದಿರಬಹುದು, ಗೊತ್ತಿಲ್ಲ. ಈಗ ದಿಲ್ಲಿಗೆ ಶಿವಕುಮಾರ್ ನೆನ್ನೆನು ಮಾಧ್ಯಮದವ್ರು ಕೇಳಿದ್ದಾರೆ. ಈಗ KPCC ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಉಸ್ತುವಾರಿ ಕೊಟ್ಟವ್ರೆ, ಆಸಾಮ್ಗೆ ಉಸ್ತುವಾರಿ ಕೊಟ್ಟವ್ರೆ. ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನೆನ್ನೆ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಆಸಾಮ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ. ಎಲ್ಲ ನಾನು ಅಷ್ಟೇ, ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ದರೆ ದಿಲ್ಲಿಗೆ ಹೋದರೆ ನಾವೇನು ಮಾಡ್ತೀವಿ, ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಅದು ನಾವೇನು ಮಾಡ್ತೀವಿ, ಲೋಕಲ್ ದಿಲ್ಲಿಗೆ ಹೋದರೆ, ಹೆಡ್ ಕ್ವಾರ್ಟರ್ಗೆ ಹೋದರೆ ನಾವೇನು ಮಾಡ್ತೀವಿ, ರಾಹುಲ್ ಗಾಂಧಿ ಇದ್ದಾರ ನೋಡ್ತೀವಿ, ಪ್ರಿಯಾಂಕಾ ಗಾಂಧಿ ಇದ್ದಾರ ನೋಡ್ತೀವಿ, ಸೋನಿಯಾ ಗಾಂಧಿ ಅಧ್ಯಕ್ಷರು ಇದ್ದಾರೆ ನೋಡಿ, ಇದ್ರೆ ವೇಣುಗೋಪಾಲ್ ಇದ್ದಾರೆ ನೋಡಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ. ಸಹಜ ಅದು. ಯಾರು ಹೋದ್ರು, ನಾನು ಹೋದರೂ ಅಷ್ಟೇ, ಶಿವಕುಮಾರ್ ಹೋದರೂ ಅಷ್ಟೇ, ಯಾರು ಹೋದರೂ ಅಷ್ಟೇ. ಯಾರು ಹೋದ್ರೂ ಅದು ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಗಳು ಭೇಟಿ ಮಾಡಬಾರ್ದು, ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಕೊಟ್ಟರೆ ಭೇಟಿ ಮಾಡ್ತೀವಿ, ಇಲ್ಲ ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ. ನವಂಬರ್ ಕ್ರಾಂತಿನೂ ಇಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು,